ನನಗೆ ಇಷ್ಟ ಆಗೋದು ಈ ಏಕವಚನ ಪ್ರಯೋಗ. ಏನು ಏಕವಚನ ಪ್ರಯೋಗ ಅಂತ ಕೇಳಿದ್ರೆ ಬಹುಶಃ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲ ಅಂತ ಕಾಣ್ತದೆ. ಅಧ್ಯಾಪಕರ ನಡುವೆ ಏಕವಚನ ಇದೆ, ಇದು ಸಹಿಸಬಲ್ಲ. ಆದರೆ ಆಡಳಿತದಲ್ಲಿ ಇರುವವರು ಅಂದ್ರೆ ನಾನ್ ಟೀಚಿಂಗ್ ಸ್ಟಾಫ್ ಟೀಚಿಂಗ್ನವರು ಏಕವಚನದಲ್ಲಿ ಕರೀತಾರೆ, ಬೇರೆ ಕಡೆ ಕೇಸ್ ಬಿದ್ದುಬಿಡ್ತದೆ. ಈಗ ನಮ್ಮ ಯಾರು ಬೆಂಗಳೂರು ಕಚೇರಿಯಲ್ಲಿ ಇದಾರಲ್ಲ ಶಶಿಕುಮಾರ್ ಅವರು ಅಶೋಕ್ ಅವರಿಗೆ, ಶಿವಾನಂದ್ ಅವರಿಗೆ, ಪಾಂಡುರಂಗ ಬಾಬು ಅವರಿಗೆ ಏಕವಚನದಲ್ಲೇ ಕರೀತಾರೆ. ಆಮೇಲೆ ನಾನು ಚಲುರಾಜು ಏಕವಚನಗಳೇ, ನಾನು ವೆಂಕಟೇಶನ್ ಜೋಡಿ ಏಕವಚನನೇ. ಅಂದರೆ ವೆಂಕಟೇಶನ್ ಜೋಡಿ ನನಗೆ ಏಕವಚನ ಬಳಸ್ತಾನೆ, ನಾನು ಅವನಿಗೆ ಅರ್ಧ ವಚನನೇ ಬಳಸ್ತಾನೆ, ಏಕವಚನ ಬಳಸ್ತಾನೆ. ಇದು ನನಗೆ ಯಾಕೆ ಇಷ್ಟ ಆಗ್ತದೆ ಅಂತ ಕೇಳಿದರೆ, ನಮ್ಮ ವೈಯಕ್ತಿಕ ಸಂಬಂಧಗಳು ಅಫಿಷಿಯಲ್ ಅಲ್ಲ, ನಮ್ಮ ವೈಯಕ್ತಿಕ ಸಂಬಂಧಗಳು ಯಾಂತ್ರಿಕ ಅಲ್ಲ, ಬಹಳ ಸಹಜವಾದ ಸಂಬಂಧಗಳ ಮೂಲಕ ನಮ್ಮ ವಿಶ್ವವಿದ್ಯಾಲಯವನ್ನು ಕಂಬಾರು ಕಟ್ಟಿದ್ದಾರೆ. ಇದೆಲ್ಲ ಪರೋಕ್ಷವಾದ ಕೊಡುಗೆ ಅವರಿಗೆ ಸಲ್ಲಬೇಕು. ಮತ್ತು ಎರಡೇ ಎರಡು ಇನ್ಸಿಡೆಂಟನ್ನು ಹೇಳ್ತೀನಿ. ನಮ್ಮಲ್ಲಿ ಬಾಪುಗೌಡ ಶಾಡಲಗಿರಿ ಹೇಗೆ ಒಂದು ಕಹಿ ಸಾವನ್ನು ಅನುಭವಿಸಿದ್ರು, ಆ ರೀತಿಯಲ್ಲಿ ಎರಡು ಹೆಸರಾಂತ ಅಪಘಾತಗಳು ಸಂಭವಿಸಿದ್ರು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಅಂದರೆ ವ್ಯಕ್ತಿಗಳ ಮೇಲೆ. ಒಂದು ಶಿವಾನಂದ ವಿರಕ್ಮಠರು, ಇವತ್ತು ಅವರಿಲ್ಲ, ಅವ್ರಿಗೆ ಕರೆದೇ ಫೋನ್ ಮಾಡಿದೆ ಬೆಳಗ್ಗೆ. ಅವರು ಈ ವಿಷಯ ಹೇಳ್ತಾರಂತ ಹೆದರಿಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ರು. ನಾನು ಫೋನ್ ಮಾಡೋತ್ತಿಗೆ ಹೋದೆ ಸರ್, ಹೋಗ್ತಿದ್ದೆ, ಬೇರೆ ಬರಲ್ಲ ಅಂತಂದ್ರು. ಇ.ಟಿ. ನಾಗರಾಜ್ ಅವರು ಇಲ್ಲಿದ್ದಾರೆ ಅಂತ ಭಾವಿಸಿದ್ದೀನಿ ನಾನು. ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಇ.ಟಿ. ನಾಗರಾಜ್ ಅವರು ಬಂದಿರ್ಬೋದೇನೋ, ಅಥವಾ ಬರಲಿಲ್ಲ ಅಂದರೆ ನಾನು ಹೇಳಲಿರೋ ಮಾತನ್ನ ಅವರು ಮುಟ್ಟಿಸಿರಿ. ಇ.ಟಿ. ನಾಗರಾಜ್ ಮತ್ತು ಶಿವಾನಂದ್ ಅವರು ಅವ್ರ ಬೈಕಲ್ಲಿ ಬರುವಾಗ ಈ ಕಮಲಾಪುರದ ಕೆರೆ ಮೇಲೆ ಮತ್ತೊಂದು ಬೈಕಿಗೆ ಗುದ್ಬಿಟ್ಟು ಏನು ಪ್ರಾಣಾಂತಿಕವಾದ ಒಂದು ಘಟನೆ ಆಗಿದೆ. ಇ.ಟಿ. ನಾಗರಾಜ್ ಅಷ್ಟು ಪೆಟ್ಟಾಗಿರಲಿಲ್ಲ, ಶಿವಾನಂದ್ ಅವರಿಗೆ ತಲೆಯಲ್ಲಿ ರಕ್ತ ಸೋರುವಷ್ಟು, ಪ್ರಜ್ಞೆ ತಪ್ಪುವಷ್ಟು, ಅವ್ರ ಪ್ರಜ್ಞೆ ಕೂಡ ಇರಲಿಲ್ಲ. 2-3 ದಿವಸ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಶಾಂತ್ ಅವರು ಇದ್ದಾರೆ, ಎಚ್ ಬಿ ರವೀಂದ್ರ ಅವರು ಇದ್ದಾರೆ, ನಮ್ಮ ತಾರಕೇಶ್ ಅವರೇ ಇವತ್ತಿಲ್ಲ, ಹೈದರಾಬಾದಲ್ಲಿದ್ದಾರೆ. ಇವರು 3 ಜನರ ಶರ್ಟು ರಕ್ತ ಆಗಿ ಕಟ್ಕೊಂಡು, ಇವರು ಯಾರು ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅದು 98ರಲ್ಲಿ ನಡೆದ ಘಟನೆ ಇದು ಕೆರೆ ಮೇಲೆ. ಆವಾಗ ಶಿವಾನಂದ ವಿರಕ್ಮಠರನ್ನ ಕನ್ನಡ ವಿಶ್ವವಿದ್ಯಾಲಯದ ಉದ್ಯೋಗಿಗಳೇ ಬಳ್ಳಾರಿಯಲ್ಲಿ ಕೆಲವು ಗಂಟೆಗಳ ಮಾತ್ರ ಇಟ್ಕೊಂಡು ಸೀದಾ ಬೆಂಗಳೂರಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಒಂದು 8 ದಿವಸ ಟ್ರೀಟ್ಮೆಂಟ್ ಆಯ್ತು ಅಂತ ಕಾಣ್ತದೆ. ಅವರು ಬದುಕುಳಿದ್ರು. ನನಗೆ ಅನಿಸ್ತದೆ ಕನ್ನಡ ವಿಶ್ವವಿದ್ಯಾಲಯದ ಉದ್ಯೋಗಿಗಳು ಅಷ್ಟೊಂದು ತಗೊಳ್ಳದಿದ್ರೆ ಬಹುಶಃ ಶಿವಾನಂದ ವಿರಕ್ಮಠರ ಹೆಸರನ್ನ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಮೋಹನ್ ಕುಂಟಾರು ಕೂತು ಪ್ರಶಾಂತ್ ಅವರು ಮತ್ತು ಕಲ್ಲುಗಡವ್ರ ನಡುವೆ ಮೋಹನ್ ಕುಂಟಾರು ಕೂತು ಚಪ್ಪಳೆ ತಗ್ತಾರೆ. ಯಾಕಂದ್ರೆ ಅವರನ್ನ ರೆಫರ್ ಮಾಡತಕ್ಕಂಥ ಸ್ಟ್ರಾಂಗ್ ಆದ ಮತ್ತೊಂದು ಕೇಸ್ ಇದೆ. ಅದು ಯಾವುದು ಅಂತ ಕೇಳಿದ್ರೆ, ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅದಕ್ಕಿಂತಲೂ ಪ್ರಾಣಾಂತಿಕವಾದ ಅಪಘಾತ ಆಗಿದ್ದು ನನಗೆ 1995 ಇಸ್ವಿ, ಕ್ರಿಸ್ತಶಕ 95 ಇಸ್ವಿ, ಸೆಪ್ಟೆಂಬರ್ 15ನೇ ತಾರೀಕು ಹರಪನಹಳ್ಳಿ ಹತ್ತಿರ ಶೃಂಗಾರ ತೋಟ ಅಂತ ಇದೆ. ನನ್ನ ಪಾಲಿಗೆ ಶೃಂಗಾರ ತೋಟ ಅಲ್ಲ, ಅಶೃಂಗಾರ ತೋಟ. ಅಲ್ಲಿ ಬಸ್ಸು ದಡಾರ ಅಂತ ಬಿದ್ದೋಯ್ತು. ಒಂದು 8 ಜನ ಇದ್ವಿ. ಬಸ್ ಬಿದ್ಮೇಲೆ ಬಸ್ ಒಳಗಡೆ ಇರ್ತಾಗ ನಾವು ಬೀಳದಿರಕ್ಕಾಗುತ್ತಾ? ನಾವು ಬಿದ್ವಿ. ಆಮೇಲೆ ನನಗೆ ದೇಹದ ಯಾವ ಅಂಗಾಂಗಗಳು ಚಲನೆ ಇಲ್ಲ, ಕೈ ಮಾಡೋದಿಲ್ಲ, ಕಾಲು ಮಾಡೋದಿಲ್ಲ, ಏನು ತಲೆ ಮಾತ್ರ ಸರಿ ಇದೆ. ಆಮೇಲೆ ಅಲ್ಲಿ ಬಿದ್ದವರೆಲ್ಲ ಇಳಿಸ್ಬಿಟ್ಟು ಅದು ಹರಪನಹಳ್ಳಿಯ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಿದ್ರು. ಹಾಕಾದ್ಮೇಲೆ ಫೋನ್ ನಂಬರ್ ನೆನಪಲ್ಲಿತ್ತು. ಇಲ್ಲ, ಅವ್ರು ಸುಮ್ಮನೆ ಬೇರೆ ವಿಷಯ, ಬೇರೆ. ಈಗ ಶಿವಮೊಗ್ಗ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಹರಪನಹಳ್ಳಿ ಆಸ್ಪತ್ರೆ ಸೇರಿಸಿದ್ರು. ಆಮೇಲೆ ಅವಾಗ ಈ ಶಶಿಧರ್ ಅಂತ ಭಾಷಾ ವಿಜ್ಞಾನಿಗಳಿದ್ದಾರೆ, ಶಶಿಧರ್ ಅಂತಲ್ಲ, ನಮ್ಮ ಇದರಲ್ಲಿ ಭಾಷೆ ಬಗ್ಗೆ ಒಂದು ವರ್ಕ್ಶಾಪ್ ನಡೆದಿತ್ತು ಇಲ್ಲಿ ಚಾವಡಿಲಿ. ನಾನು ಫೋನ್ ನಂಬರ್ಗಳು ನೆನಪಿದ್ದು ವಿಶ್ವವಿದ್ಯಾಲಯಕ್ಕೆ ಫೋನ್ ಮಾಡ್ತಿದ್ದೆ, ಬೇರೆಯವರು ಫೋನ್ ಮಾಡಿದ್ರು. ನನ್ನನ್ನು ಶರಶೈಲಿ ಹಾಕ್ಬಿಟ್ಟಿದ್ರು ಇಲ್ಲಿ ಹರಪನಹಳ್ಳಿ ಆಸ್ಪತ್ರೆಯಲ್ಲಿ. ಆಮೇಲೆ ಫೋನ್ ಮಾಡಿ ಅವ್ರಿಗೆ ಕಾಯ್ತಿದ್ದೆ. ಅಲ್ಲಿ ಕೆಲವರು ನೀರು ಕುಡಿಸಿದ್ರು, ಕೆಲವರು ಕಾಫಿ ತಂದು ಕುಡಿಸಿದ್ರು, ಕಾರ್ ಬರ್ತದೆ ಅಂತ ಹೇಳಿದ್ರು. ಆದರೆ ನಾನು ಯಾಕೆ ನನಗೆ ಗೊತ್ತಿಲ್ಲ, ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರದ್ದು. ಒಂದು ಅಜ್ಜಿ ನನ್ನ ಪಕ್ಕದ ಬೆಡ್ಡಲ್ಲಿತ್ತು. ಅದು ಬಂದ್ಬಿಟ್ಟು ನನ್ನ ಕಾಲು ನನ್ನ ಕೈ ಮುಟ್ಬಿಟ್ಟು, ಅಯ್ಯೋ ಮೈ ತಣ್ಣಗಾಯ್ತು, ಡೆತ್ ಸರ್ಟಿಫಿಕೇಟ್ ಇದು, ಮೋರ್ ದೆನ್ ಡೆತ್ ಸರ್ಟಿಫಿಕೇಟ್, ಕೈಗ ತಣ್ಣಗದೊಂದು. ಅಯ್ಯೋ ಅಂಗೈ ಉಜ್ರಿ, ಅಂಗಾಲು ಉಜ್ರಿ, ಯಾವ ನಮ್ಮ ಹತ್ರ ಉದ್ದಾರೆ ಉಜ್ಜಲ್ಲ, ಬುದ್ಧಂದ್ರೆ ಬುದ್ಧರ ಬೇಕಾದ್ರೆ
ಕಾರ್ ಬಂತು. ಆ ಕಾರಲ್ಲಿ ವಿರಾಜಮಾನರಾಗಿ ನನ್ನನ್ನು ಎತ್ತಿ ಕೂರಿಸಿದಂತ ಸಕಲ ಕೀರ್ತಿ ಮೋಹನ್ ಕುಂಟಾರ ಹೇಳಿದ್ದೀನಿ. ಆ ಕಾರ್ನಲ್ಲಿ ಸಕಲ ಸರ್ಕಾರಿ ಮರ್ಯಾದೆಯಿಂದ ಈ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕದಲ್ಲಿ ಒಬ್ಬರು ವಿಶ್ವಪ್ರಸಾದ್ ಅಂತ ಮೂಳೆ ಡಾಕ್ಟರ್ ಅವ್ರು ತೋರಿಸಿದ್ರು, ಎಕ್ಸ್ರೇ ಮಾಡಿದ್ರು. ಇಮ್ಮಿಡಿಯೇಟು ರೈಲಲ್ಲಿ ನಿಮ್ಮಾನ್ಸ್ ಕರ್ಕೊಂಡು ಹೋಗ್ರಿ ಅಂತಂದ್ರು. ನನಗೆ ಅದುವರೆಗೆ ಗೊತ್ತಿದ್ದು ನಿಮ್ಮಾನ್ಸು ಹುಚ್ಚರ ಆಸ್ಪತ್ರೆ ಅಂತ. ನನಗೆ ಆಶ್ಚರ್ಯ ತಲೆಲ್ಲ ಇವ್ರಿಗೆ ಹುಚ್ಚಿಡಿದ್ರು, ನನಗೆ ಹುಚ್ಚಿಡಿದಲ್ಲ, ನನಗಂತೂ ಹುಚ್ಚಿಡ್ದಿಲ್ಲ, ಈ ಡಾಕ್ಟ್ರಿಗೆ ಹುಚ್ಚಿಡ್ದು. ಆಮೇಲೆ ನಿಮ್ಮಾನ್ಸ್ ಕರ್ಕೊಂಡು ಹೋಗ್ವಿ ಅಂತಂದ್ರು. ಕಾರಿಗೆ ಕರ್ಕೊಂಡು ಹೋಗ್ಬೇಡ್ರಿ, ರೈಲ್ ಕರ್ಕೊಂಡು ಹೋಗಿ ಅಂತ ಕೂಡ ಸೂಚನೆ ಹೇಳಿದ್ರು. ನನಗೆ ಮತ್ತೆ ಭಯ ಶುರು ಆಯ್ತು. ಭಯ ಏನಂದ್ರೆ, ಓ ಕಾರಲ್ಲಿ ಕರ್ಕೊಂಡು ಹೋದ್ರೆ ಸಾಯೋದು ಗ್ಯಾರಂಟಿ, ಕಾರ್ನವ್ರ ಮೇಲೆ ಕಂಪ್ಲೇಂಟ್ ಆಗ್ಬೋದು, ಅದು ರೈಲು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಅಲ್ಲಿ ಕರ್ಕೊಂಡು ಸಾಯೋದು ಅಂತ ಹೇಳಿ. ಮೋಹನ್ ಕುಂಟಾರು ಎರಡು ಕೈಯಲ್ಲಿ ನನ್ನನ್ನ ಹಿಡ್ಕೊಂಡೋಗಿ ಟ್ರೈನಿಗೆ ಕೂರಿಸಿದೆಯಲ್ಲ, ನಾನು ನೆನ್ಪು ಮಾಡಿದ್ದೀನಿ. ಅದು ಪರೋಕ್ಷವಾಗಿ ಕನ್ನಡ ವಿಶ್ವವಿದ್ಯಾಲಯದ ಒಂದು ತೊಡಗುವಿಕೆ ಅಂತ ಕೂಡ ನಾನು ಭಾವಿಸ್ತೇನೆ. ಆಮೇಲೆ ಮೋಹನ್ ಕುಂಟಾರು ಡ್ರಾಪ್ ಆಗಿ ಬೆಳಗ್ಗೆ ಬಂದರು. ನನ್ನ ಜೊತೆಲಿ ಸಹ ಪ್ರಯಾಣಿಕರಾಗಿ ಶಿವಾನ್ ವಿರಕ್ಮಠರಿದ್ರು. ನಾನು ಸಾಯೋದು ಖಚಿತ ಅಂತ ಗೊತ್ತಾಯಿತು. ನಮಗೆ ಎಕ್ಸ್ರೇ ಹಾಕಿದ್ದೊಂದು ಇದಿತ್ತಲ್ಲ ಕವರ್, ಹಾಕಿ ಕವರ್, ಅದರಲ್ಲಿ ನಾನು ಬೆಂಗಳೂರಿಂದ ಊರಿಗೆ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಮಾರ್ಗವನ್ನು ಹೇಳಿ ಬರ್ಸ್ತಾ ಇದ್ದೆ. ಬರೀ ಬೆಂಗಳೂರಿಂದ ಹಾಸನ, ಹಾಸನದಿಂದ ಚಿಕ್ಕಮಗಳೂರು, ಚಿಕ್ಕಮಗಳೂರಿಂದ ಆಲ್ದೂರು, ಆಲ್ದೂರಿಂದ ಕಡುಗೆರೆ, ಬಾಸಾಪುರ, ಹೆಂಗೆ ಬರೀರಿ ರೂಟು ಅಂತ. ಅರೆ ಆಸ್ಪತ್ರೆಗೆ ಹೋಗ್ತಾ ಇದೀವಿ ರೈಲಲ್ಲಿ, ಇವನು ಈ ರೂಟ್ ಯಾಕೆ ಹೇಳ್ತಾನೆ ಅಂತ ಶಿವಾನಂದ ವಿರಕ್ಮಠರಿಗೆ 2-3 ಸಲ ಹೇಳಿದೆ. ಆಮೇಲೆ ಶಿವಾನಂದ ವಿರಕ್ಮಠರಿಗೆ 6ನೇ ಇಂದ ಓಪನ್ ಆಗಿ ಇವನು ಸತ್ರೆ ಬಾಡಿ ಅಂತ ತಗೊಂಡೋಗ್ಬೇಕಂತ ರೂಟ್ ಹೇಳ್ತಾರೆ. ಸತ್ಯ ಸತ್ಯ ಸ್ವಾಮಿ, ಸತ್ಯ. ನಾನು ಈಗ ನಿಮ್ಗೆ ಮೊಬೈಲ್ ಇಲ್ಲ, ಫೋನ್ ಇಲ್ಲ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ. ಸತ್ತೋದ್ರೆ ಬಾಡಿ ಹೆಂಗೆ ತಗೊಂಡೋಗ್ಬೇಕಂತಂದ್ರೆ ಬೆಂಗಳೂರು, ಹಾಸನ, ಚಿಕ್ಕಮಗಳೂರು, ಆಲ್ದೂರು, ಹಿಂಗೆ ಈಗಲೂ ಕೂಡ ಬರವಣಿಗೆ ಇಲ್ಲ. ಈ ಬಗೆಯಲ್ಲಿ ನನ್ನನ್ನು ಮರುಜನ್ಮ ಕೊಟ್ಟದ್ದು ಕನ್ನಡ ವಿಶ್ವವಿದ್ಯಾಲಯ, ಅದಕ್ಕೆ ನಾನು ಗೌರವ ಸಲ್ಲಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ದಿವಸ ಸಂಡೇ ಆಗಿತ್ತು. ಮೋಹನ್ ಕುಂಟಾರ್ ಅವರಿಗೆ, ಎಚ್ ಬಿ ರವೀಂದ್ರರಿಗೆಲ್ಲ ಗೊತ್ತಿದೆ, ಅವತ್ತು ನನ್ನ ದಂಡಲ್ ಹೊರಡೆಗೆ ಹಾಕಿದ್ರು ನಿಮ್ಮಾನ್ಸಲ್ಲಿ. ಕಂಬಾರರು, ವಾಸುಕಿ, ಬೋರ್ಲಿಂಗೆಯರು ಬಂದರು. ನಾನಿನ್ನು ಮಲಗಿದ್ದೆ. 1 ಗಂಟೆ ಒಳಗಡೆ ವಿವೇಕ್ ವಾರ್ಡಿಗೆ ಹಾಕ್ಬೇಕಿಲ್ಲ ಅಂದ್ರೆ ಈ ಕೆಲಸ ಕೆಡುತ್ತೆ ಅಂತಂದ್ರು. ಅವಾಗ ನಿಮ್ಮಾನ್ಸಲ್ಲಿ ಒಂದು ಮೀಟಿಂಗ್ ಸೇರಿದ್ರು. ಅವರು ಎಂತ HOD ಅಂತಾರಲ್ಲ, ಆ ಪರ್ಟಿಕ್ಯುಲರ್ ಸೆಕ್ಷನ್ ಅವರು ಒಂದು ಮೀಟಿಂಗ್ ಅನ್ನು ಮಾಡಿಬಿಟ್ಟು ನನಗೆ VIP ಟ್ರೀಟ್ಮೆಂಟ್ ರೂಮಲ್ಲಿ ಹಾಕಿದರು. ನನ್ನ ಕೊನೆಯ ಭಾಗದ ಮಾತುಗಳಿಗೆ ಬರ್ತಿದ್ದೇನೆ. ಕಂಬಾರರು ಕನ್ನಡ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಹಾಕಿದಂಥ ಬುನಾದಿ ಯಾವ ಥರದ್ದು ಅಂತಂದರೆ, ಅದು ತಾಯಿಯ ಅಂತಃಕರಣದ್ದು. ಇದರ ಒಳಗಡೆ ಪ್ರಜಾಪ್ರಭುತ್ವವಾದಿ ಆಲೋಚನೆಗಳಿದ್ದು, ಸಾಂಘಿಕವಾದ ಕನಸುಗಳಿದ್ದು, ಬಹುಶಃ ದೇವರಾಜ ಅರಸು ಅವರ ರಾಜಕೀಯ ಆಶೋತ್ತರಗಳೇನಿತ್ತಲ್ಲ ಅದನ್ನು ಸಾಮಾಜಿಕವಾಗಿ ಅಸ್ತಿತ್ವಕ್ಕೆ ತಂದರು ಕಂಬಾರರು ಅಂತ ನನಗನ್ನಿಸ್ತದೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಬಹುಶಃ ದೇವರಾಜ ಅರಸು ಅವರು ಹೇಗಿದ್ದರೆ ನಮ್ಮಂಥ ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು, ನಾನಂತೂ ಸಂಪೂರ್ಣ ಇಲ್ಲಿಟ್ರೇಟ್ ಫ್ಯಾಮಿಲಿಯಿಂದ ಬಂದವನು, ಅನಕ್ಷರಸ್ಥ ಕುಟುಂಬದಿಂದ ಬಂದವನು, ವಿಶ್ವವಿದ್ಯಾಲಯ ಸೇರಿಸಿದ್ದ ನಾನು, ನನಗೆ ಅನುಮಾನ ಇದೆ. ಆ ಬಗೆಯಲ್ಲಿ ದೇವರಾಜ ಅರಸು ಅವರ ರಾಜಕೀಯ ಆಶೋತ್ತರಗಳನ್ನು ಕಂಬಾರರು ಕನ್ನಡ ವಿಶ್ವವಿದ್ಯಾಲಯ ಸೃಷ್ಟಿ ಮಾಡುವಂಥ ಒಂದು ಹಾದಿಯನ್ನಾಗಿ ನಿರ್ಮಾಣ ಮಾಡಿದರು. ಅವೈದಿಕ ನೆಲೆಯ, ಸಮಾಜವಾದ ನೆಲೆಯ, ಮಾನವೀಯ ಅಂತಃಕರಣವನ್ನು ಇಲ್ಲಿ ಕ್ರಿಯೇಟ್ ಮಾಡಿದರು. ಮತ್ತು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಕ್ತವಾಗಿ ಆಲೋಚನೆ ಮಾಡಲಿಕ್ಕೆ ನಮಗೆ ಬಹಳ ದೊಡ್ಡ ಮುಕ್ತವಾದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು. ನನ್ನ ಮಾತುಗಳ ಕೊನೆಯಲ್ಲಿ 2-3 ವಾಕ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ನಿರೀಕ್ಷೆ ಇದ್ದದ್ದು ಬೆಳಿಗ್ಗೆ ಪ್ರಾರ್ಥನೆ ಹಾಡುವಾಗ ಚಂದ್ರಶೇಖರ್ ಕಂಬಾರ ಅವರ ಯಾವುದೋ ಒಂದು ಹಾಡನ್ನು ಹಾಡ್ತಾರ ಅಂತ ನಿರೀಕ್ಷೆ ಇತ್ತು. ಅವರು ಲಿಟ್ರೇಚರ್ ಬಗ್ಗೆ ಮಾತಾಡ್ಲಿಕ್ಕೆ ಬೇರೆಯವರಿದ್ದಾರೆ, ಮಾತಾಡ್ತಾರೆ. ನಮ್ಮ ಇನ್ವಿಟೇಷನ್ ನೋಡಬೇಕು, ನಮ್ಮ ಸಂಶೋಧಕರು ಏನೇನು ಟಾಪಿಕ್ ಇದೆ. ಒಂದು ಪಶ್ಚಿಮದ ವಿಮರ್ಶೆ ಕೇಶವ ಶರ್ಮ ಅವರು ಮಾತಾಡ್ತಾರೆ, ಮತ್ತು ಕಂಬಾರರ ಸೃಜನಶೀಲತೆಯಲ್ಲಿ ಸಾಂಸ್ಕೃತಿಕ ಹುಡುಕಾಟ ರಾಜಶೇಖರ್ ಮಠಪತಿ ಅವರು ನಮ್ಮ ಗೆಳೆಯರು ಮಾತಾಡಬೇಕಾದ್ರೆ ಅವ್ರು ಬರ್ತಾ ಇಲ್ಲ. ಮತ್ತು ಕಂಬಾರರ ವೈಚಾರಿಕ ಚಿಂತನೆಗಳು, ಕನ್ನಡ ಮತ್ತು ಕರ್ನಾಟಕತ್ವ ಶಿವರೆಡ್ಡಿ ಅವರು ಮಾತಾಡ್ತಾರೆ. ಆಮೇಲೆ ಬಸವರಾಜ್ ಕಲ್ಗುಡಿ ಅವರು ಕಂಬಾರರ ಸೃಜನಶೀಲತೆ, ದೇಸಿ ನೆಲೆಯ ಶೋಧ ಅಂತ ಮಾತಾಡ್ತಾರೆ. ಈ ಶೀರ್ಷಿಕೆಗಳನ್ನು ಬಹಳ ಶಕ್ತಿಯುತವಾಗಿ ಮತ್ತು ಸಕಾಲಿಕವಾಗಿ ಕಂಪೋಸ್ ಮಾಡಿದ್ದಾರೆ ಮಾನ್ಯ ವಿ ಸಿ ಅವರು. ಮತ್ತು ಅದಕ್ಕೆ ಮಾತಾಡ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರತಿಭಾವಂತರನ್ನು ಕರೆಸಿದ್ದಾರೆ. ನನ್ನ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಕಂಬಾರರ ಅಷ್ಟು ಸೃಜನಶೀಲತೆ ಬಗೆಗೆ ಯಾರ್ಯಾರಿಗೂ ಭಿನ್ನ ಮತ ಇಲ್ಲ, ಎಕ್ಸೆಪ್ಟ್ ಒನ್ ವರ್ಡ್.
ಆನ್ ಮಾವೋ ಸೆತುಂಗನ ಬಗೆಗೆ ಇರುವಂಥ ಪದ್ಯವನ್ನು ನಾನು ಕನ್ನಡ ವಿಶ್ವವಿದ್ಯಾಲಯ ಪ್ರವೇಶ ಆಗ್ತಕ್ಕಿಂತ ಮೊದಲೇ ಓದಿದ್ದೆ. ನಾವೆಲ್ಲ ಪರೋಕ್ಷವಾಗಿ ಸೈದ್ಧಾಂತಿಕವಾಗಿ ಮಾವೋ ಸೆತುಂಗ ಅವನ ಅಭಿಮಾನಿಗಳು, ಕಂಬಾರ್ ಹಿಂಗೆ ಬರ್ಬಿಟ್ಟಿದಾರಲ್ಲ ಅಂತ. ಅನಂತರದಲ್ಲಿ ಆ ಪದ್ಯನ ಅನೇಕ ಸಲ ಓದಿದೆ ಮತ್ತು ಕಂಬಾರರು ಆ ಹಾಡನ್ನು ಸ್ವತಃ ಅವರೇ ಹಾಡಿದ್ದಾರೆ. ಮತ್ತು ಅದಕ್ಕೆ ಕೊನೆಯಲ್ಲಿ ಒಂದು 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 ಝಳಕ್ ಬರುತ್ತೆ ಆ ಕಂಬಾರವನ್ನು ಹಾಡುವಾಗ, ಅದು ವಿಷಾದಮಯವಾದದ್ದು ಅಂತ ನನಗನ್ನಿಸ್ತದೆ. ಸಂಗೀತದಲ್ಲಿ ನಾನು ಶಾಸ್ತ್ರೀಯ ತಿಳುವಳಿಕೆ ವಿದ್ಯಾರ್ಥಿ ಅಲ್ಲ, ಮರೆತೇನೆಂದರೆ ಮರೆಯಲಿ ಹಂಗ ಮಾವೋ ಸೆತುಂಗ, ಅದರಲ್ಲಿ ಅಂತ ಒಂದು ಧ್ವನಿ ಬರ್ತದೆ, ಅದು ವಿಷಾದಪೂರ್ಣವಾದದ್ದು. ಬಟ್ ವಿರೋಧ ಇಲ್ಲ. ಆ ಇಡೀ ಕವಿತೆಯಲ್ಲಿ ಕೊನೆಯ ಸಾಲುಗಳು ನನಗೆ ಬಹಳ ಮುಖ್ಯ. ಏನಂತಂದ್ರೆ, ಬೆಂಕಿ ಹಾರಿ ಬರೀ ಬೆಳಕುಳದಿತ್ತು, ಮರೆತೇನೆಂದರೆ ಮರೆಯಲಿ ಹ್ಯಾಂಗ. ಈ ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದು ಮಹಾನ್ ವಿಷಾದ ಇದೆ. ಈ ಸಾಲುಗಳ ಬಗ್ಗೆ ಅತ್ಯಂತ ಗಂಭೀರವಾದ, ಅಷ್ಟೇ ಸೂಕ್ಷ್ಮವಾದ, ಶಕ್ತಿಯುತವಾದ ಒಳನೋಟಗಳನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಬಸವರಾಜ ಕಲ್ಗುಡಿ ಸರ್ ಅವರು. ಅವರ ಮನವೇ ಮಾತು ಮೈಯೇ ಮಾತು ಮನವೇ ಏನಿದೆಯಲ್ಲ ಮೈಯೇ ಅಂತ ಹೆಸರಿಡಬೇಡ ಸರ್, ನಮ್ಮ ಸುಲಭ ಹೇಳ್ರಿ. ಮೈಯ ಮಾತು ಮನವೇ ಸೂರು ಅಂತ ಕೃತಿ ಇದೆ. ಆ ಕೃತಿಯಲ್ಲಿ ಕಂಬಾರ ಬಗೆಗೆ ಅವರ ವಿಶ್ಲೇಷಣಾತ್ಮಕವಾದ ಒಂದು ಲೇಖನ ಇದೆ. ಅದರಲ್ಲಿ ಬೆಂಕಿ ಹಾರಿ ಬರೀ ಬೆಳಕುಳದಿತ್ತು, ಇದ್ರ ಬಗ್ಗೆ ಅದ್ಭುತವಾದ ಒಂದು ಒಳನೋಟವನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಕಂಬಾರವನ್ನು ಗ್ರಹಿಸಲಿಕ್ಕೆ ಆ ಲೇಖನದ ಮೂಲಕ ಬೇರೆ ರೀತಿಯಲ್ಲಿ ಕಂಬಾರನ ಓದುವಂತಾಯಿತು. ಅಂದರೆ ಕಂಬಾರರಿಗೆ ಬೆಳಗ್ಗೆ ಭ್ರಮೆ ಮತ್ತು ಕನಸು ಅಂತ ಏನು ಬಂಡಿಗರು ಹೇಳಿದ್ರಲ್ಲ, ಬೆಂಕಿ ಮತ್ತು ಬೆಳಕು ಕೂಡ ಅವ್ರ ರೂಪಕಗಳೇ. ಯಾವುದು ಬೆಂಕಿ ಮತ್ತು ಯಾವುದು ಬೆಳಕು? ಯಾಕಂದ್ರೆ ಬೆಂಕಿಯಲ್ಲಿ ಬೆಳಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲ ಬೆಂಕಿ ಕೂಡ ಬೆಳಕಾಗಲ್ಲ. ಬೆಂಕಿಯನ್ನು ಬೆಳಕಾಗಿ ಪರಿವರ್ತನೆ ಮಾಡೋದಿದೆಯಲ್ಲ, ಅದು ಒಬ್ಬ ಕವಿಗೆ ಸಾಧ್ಯ, ಒಬ್ಬ ದಾರ್ಶನಿಕನಿಗೆ ಸಾಧ್ಯ. ಇಂಥ ಬರಡು ಭೂಮಿಯನ್ನ ಇಷ್ಟು ಹಚ್ಚ ಹಸಿರಾಗಿ ನಮ್ಮಂತ ಎಲ್ಲೆಲ್ಲೋ ಮೂಲೆ ಮುಡುಕಲ್ಲಿ ಹಳ್ಳಿ ಪಳ್ಳಿದ್ದನ್ನು ತಂದು ನಮ್ಮಿಂದ ಸಂಶೋಧನೆ ಮಾಡಿ ಈ ಮಟ್ಟಕ್ಕೆ ತಂದರಲ್ಲ, ಆ ಕಂಬಾರರ ಆ ದರ್ಶನಕ್ಕೆ, ಆ ಮಹಾನ್ ಪ್ರತಿಭೆಗೆ, ಆ ಸಮಾಜವಾದಿ ಆಶಯದ ಅವರ ಕನಸುಗಳಿಗೆ ನಿಮ್ಮೆಲ್ಲರ ಪರವಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದು ಹೊರಗಡೆ ಹೋದವರ ಪರವಾಗಿ, ಇಲ್ಲಿದ್ದು ಸೇವೆ ಸಲ್ಲಿಸಿ ನಿವೃತ್ತಿಯಾದವರ ಪರವಾಗಿ, ತೀರ್ಕೊಂಡವರ ಪರವಾಗಿ ನಾನು ಸಾಮೂಹಿಕವಾಗಿ ಅವರಿಗೆ, ಕಂಬಾರರಿಗೆ ನಾನು ಗೌರವಗಳನ್ನು ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ. ಮತ್ತು ನನಗೆ ಅವಕಾಶ ಕೊಟ್ಟಂಥ VC ಅವರಿಗೆ, ಸಂಘಟಕರಿಗೆ ನಾನು ಹೆಚ್ಚೊತ್ತು ಮಾತಾಡಿ ನಾನು ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ಆದರೆ ನಾನು ಮಾತು ಮುಗುದಿಲ್ಲ, ನೆನಪಿರಲಿ. ನಿಲ್ಲಿಸಿರ್ತೀನಿ, ಮುಗಿಸಲ್ಲ. ನಮಸ್ಕಾರ. ಇಹ ಮತ್ತು ಪರಲೋಕವಾಸಿಯಾದವರ ಧನ್ನಿಯನ್ನು ವಿವರಿಸಿದ ಮೊನ್ನೆ ಅವರು